ವಿಚಾರದಲ್ಲಿ. ಯಾಕೆ ಅಂದ್ರೆ ನಾವು ಒಂದು ಪಕ್ಷವನ್ನ ಟೀಕಿಸುವಾಗ ಸ್ವತಃ ನಮ್ಮ ಪಕ್ಷದಲ್ಲಿ ಆ ತರದ ಒಂದು ಹುಳುಕಿರುವಾಗ ನಾವು ಅದನ್ನ ಸರಿಪಡಿಸ್ಕೊಳ್ಳದೆ ಇನ್ನೊಬ್ಬರನ್ನ ಟೀಕಿಸೋದು ಸರಿಯಲ್ಲ. ನಮ್ಮ ಪ್ಲೇಟ್ ಅಲ್ಲಿ ನಮ್ಮ ಪ್ಲೇಟ್ ಅಲ್ಲಿ ಕಟ್ಟೆ ಸತ್ತು ಬಿದ್ದಿದ್ರು ಬೇರೆಯವ್ರ ಪ್ಲೇಟ್ ಅಲ್ಲಿ ಇರೋ ನೊಣನ ಎತ್ತು ಬಿಸಾಕೋದಿದೆಯಲ್ಲ, ಜನ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಆಗಿದ್ದು ಅದೇ ಸರ್. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಆಗಿದ್ದದೆ, ಅದರ ಎಫೆಕ್ಟ್ ನಿಮ್ಮ ಮೇಲೆ ಬಿತ್ತು. ಆಗ್ಲೂ ಕೂಡ ನೀವು ಸಹಿಸ್ಕೊಂಡ್ರೆ. ಆದ್ರೆ ಈ ಬದಲಾವಣೆಗೆ ತಾವು ಮುನ್ನುಡಿ ಬರೀತಿದ್ದೀರಾ. ತಮ್ಮೊಬ್ಬರಿಂದಲೇ ಇದು ಸಾಧ್ಯ ಇಲ್ಲ. ಈ ವಿಚಾರದಲ್ಲಿ ರಾಜ್ಯಾದ್ಯಂತ ತಾವು ಹಲವಾರು ಹೆಸರುಗಳನ್ನ ಹೇಳಿದ್ರಿ. ಕಟೀಲ್ ಹೇಳಿದ್ರಿ, ಸದಾನಂದ ಗೌಡ್ರು ಹೇಳಿದ್ರಿ, ಅನಂತಕುಮಾರ್ ಹೆಗಡೆ ಹೇಳಿದ್ರಿ. ಈ ರೀತಿ ಹಲವಾರು ಜನರು ಅವರೆಲ್ಲ ಯಾಕೆ ಮಾತಾಡ್ತಾ ಇಲ್ಲ? ಒಂದ್ ನಿಮಿಷ. ಎಲ್ಲರ ಮನಸ್ಸಲ್ಲೂ ನೋವಿದೆ. ಭಾರತೀಯ ಜನತಾ ಪಾರ್ಟಿ ಇಂಥ ಸ್ಥಿತಿ ಬಂದ್ಬಿಡ್ತಲ್ಲಪ್ಪ. ತಪಸ್ಸು ಮಾಡಿ ಕಟ್ಟಿದ್ದಾರೆ. ಶಂಕರ್ ಮೂರ್ತಿಯವ್ರ ಹೆಸರು ಹೇಳ್ತೀವಿ ನಾವು. ಯಾಕೆಂದರೆ ಅವ್ರ ತಂದೆ ತೀರೋದಾಗ ಎಮರ್ಜೆನ್ಸಿಲಿ ಜೈಲಲ್ಲಿದ್ದರು. ಅವರು ಎಷ್ಟು ನೋವು ಅನುಭವಿಸ್ತಿದ್ದಾರೆ ಅಂತ ಹೋಗಿ ಖಾಸಗಿ ಮಾತಾಡಿ ನೀವು. ಭಾರತೀಯ ಜನತಾ ಪಾರ್ಟಿ ಈ ಸ್ಥಿತಿ ಬಂದ್ಬಿಡ್ತಲ್ಲಪ್ಪ ಅಂತ. ಶಂಕರ್ ಮೂರ್ತಿ, ರಾಮಚಂದ್ರಗೌಡ, ಅನಂತಕುಮಾರು, ನಾನು ಸಾಮೂಹಿಕ ನಾಯಕತ್ವ ಇತ್ತು. ಇವಾಗಿನ ಪರಿಸ್ಥಿತಿ ಏನು? ಅಪ್ಪ ಮಕ್ಕಳು ಕೂತ್ಕೊತಾರೆ, ಚರ್ಚೆ ಮಾಡ್ತಾರೆ, ತೀರ್ಮಾನ. ಸೀಟು ಅವ್ರು ಹೇಳಿದವ್ರಿಗೆ. ಚಿಕ್ಕಮಗಳೂರು ಉದಾಹರಣೆ ಹೇಳ್ತಿರೋದು ನಾನು. ಇಂಥ 10 ಹೇಳಬಲ್ಲೆ. ಶೋಭಾ ಕರಂದ್ಲಾಜೆ ನನಗೇನು, ಅವರು ನಮ್ಮ ಸಿಸ್ಟರ್ ಇದ್ದಂಗೆ. ಇಡೀ ಕಾರ್ಯಕರ್ತರು, ಇಡೀ ಜನ ನಮಗೆ ಬೇಡ, ಗೋಬ್ಯಾಕ್ ಆಮೇಲೆ ಆಗಿದ್ದದು. ಮುಂಚೆ ಯಡಿಯೂರಪ್ಪನವರು ರಾಜ್ಯ ಚುನಾವಣಾ ಸಮಿತಿನೂ ಸೇರಿಲ್ಲ, ಕೇಂದ್ರ ಚುನಾವಣಾ ಸಮಿತಿನೂ ಸೇರಿಲ್ಲ. ಇವು ಚಿಕ್ಕಮಗಳೂರು ಹೋಗ್ತಾರೆ, ಕಾರ್ಯಕರ್ತರು ಕರೆದು ಶೋಭಾ ಕ್ಯಾಂಡಿಡೇಟ್ ಆಗ್ತಾರೆ, ನೀವೆಲ್ಲ ಕೆಲಸ ಮಾಡಿ ಗೆಲ್ಲಿಸ್ಬೇಕು. ಡಿಕ್ಟೇಟರಾ? ಯಾಕೆ ಶೋಭಾ ಮೇಲೆ ಇಷ್ಟೊಂದು ಪ್ರೀತಿ? ಎಲ್ಲ ಜಗದೀಶ್ ಶೆಟ್ಟರು ಬಗ್ಗೆ ಒಂದು ರೀತಿ, ಅವ್ರ ಪಾರ್ಟಿಯಿಂದ ಬೇಡ ಅಂತ ಆದಮೇಲೂ ಕೂಡ ಬಿಟ್ಟು ಹೋದ ನಂತರ ಕಾಂಗ್ರೆಸ್ಗೆ ಹೋದ್ರು. ಅವರು ಕಾಂಗ್ರೆಸ್ಸಿನ ಸೋತರು ನಮ್ಮ ಪಕ್ಷದ ಅಭ್ಯರ್ಥಿ ಜೊತೆಗೆ. ಅವ್ರ ಮನೆಗೆ ಕಾಲಿಡ್ಕೊಂಬಂದು ಅವ್ರಿಗೆ ಟಿಕೆಟ್ ಕೊಡ್ತಾರೆ. ನಾನೇ ಶೋಭನ ವಿಶೇಷ ಪ್ರಸ್ತಾಪ ಮಾಡಿದೆ ಅಂತಂದರೆ, ಇವನು ಇಡೀ ಕಾರ್ಯಕರ್ತರು ಬೇಡ, ಜನ ಬೇಡ ಅಂದಮೇಲೂ ಕೂಡ ಇವ್ರನ್ನೇ ಕೊಡ್ತೀನಿ ಅಂತಂತ ಕೊನೆಗೆ ಗೋಬ್ಯಾಕ್ ಶೋಭಾ ಬಂತು. ಅವಾಗ ಗೊತ್ತಾಯ್ತು ಅವ್ರಿಗೆ ಅವ್ರು ಸೋಲ್ತಾರೆ ಅಂತ. ಸದಾನಂದ ಗೌಡ್ರಿಗೆ ಡಿಸ್ಟರ್ಬ್ ಮಾಡಿದ್ರಿ ನೀವು. ಶೋಭಕ್ಕನ ವಿಚಾರ ಇದು ನೀವು ಫಸ್ಟ್ ಟೈಮ್ ಅಲ್ಲ ಸರ್ ಪ್ರಸ್ತಾಪ ಮಾಡ್ತಾ ಇರೋದು. ಪದೇ ಪದೇ ಶೋಭಕ್ಕನ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಈ ಚುನಾವಣೆಗಳಲ್ಲಿ ಆಗಿರ್ಬೋದು, ಅವರು ಕರ್ನಾಟಕದಲ್ಲಿ ಸಕ್ರಿಯವಾಗಿ ಇದ್ದಾಗಲೂ ನಾನು ಹೇಳಿಲ್ಲ ಅಂದಿಲ್ಲ. ನೋ, ಮತ್ತೆ ಇಲ್ಲಿಂದ ತೆಗೆದು ನೀವು ಅಲ್ಲಾಕೆ ನಿಲ್ಲಿಸಿದ್ರಿ? ನಿಮ್ಗೆ ಇಷ್ಟ ಬಂದಂಗೆ ಮಾಡೋದಾ? ಆಯ್ತು, ಅಲ್ಲಿ ನಿಲ್ಲಿಸಿದ್ರಿ. ಸಿಟಿ ರೇವೆ ಯಾಕೆ ಕೊಡಲಿ ಚಿಕ್ಕಮಗಳೂರು? ನಿಮ್ಮ ಇಷ್ಟ ಬಂದವ್ರು ಕೊಡೋದು, ನಿಮ್ಮ ಇಷ್ಟ ಬಂದ ಬೇಡ ಅನ್ನೋದು ಇದು ಸ್ವಂತ ಪ್ರಾಪರ್ಟಿ ಅಲ್ಲ ಭಾರತೀಯ ಜನತಾ ಪಾರ್ಟಿ. ಇದು ರಾಜ್ಯದ ಜನಕ್ಕೆ ಅರ್ಥ ಆಗಿರೋದ್ರಿಂದ, ಎಲ್ಲ ಕಾರ್ಯಕರ್ತರು ಮಾತಾಡ್ತಿರೋದ್ರಿಂದ ಇದು ಕೇಂದ್ರ ನಾಯಕ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.